ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಆರಾಮಲ್ವಾ? ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತೊಂದು ಮಕ್ಕಳ ಫೇವ್ರೇಟ್ ಸ್ನ್ಯಾಕ್ಸ್ ರೆಸಿಪಿ ಮ್ಯಾಕ್ರೋನಿ ಮಾಡೋಣ. ತುಂಬ ಸ್ಪೈಸಿ ಮಾಡೋದಿಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಸಾಮಾನು ತೊಗೊಂಡಿದ್ದೀನಿ ನೋಡಿ, ಮನೆಯಲ್ಲಿರೋದೆ. ಮತ್ತು ನಾನು ಮಯೋನೀಸು ಮತ್ತು ಚೀಸ್ ಬಳಸ್ತಾ ಇಲ್ಲ. ಹಾಗೆ ಮಾಡೋಣ, ಫ್ರೆಶ್ ಕ್ರೀಮ್ ಹಾಕಿ ಬೆಣ್ಣೆ ಹಾಕಿ ಮಾಡೋಣ. ತುಂಬ ಸಾಮಾನು ಹತ್ತಲ್ಲ, ಮನೆಯಲ್ಲಿರೋ ಐಟಮ್ನಲ್ಲೇ ಮಾಡಿಬಿಡ್ಬೋದು. ಮಾಡೋಣ. ಮ್ಯಾಕ್ರೋನಿ ತೊಗೊಂಡಿದ್ದೀನಿ, ಫ್ರೆಶ್ ಬೆಣ್ಣೆ ತೊಗೊಂಡಿದ್ದೀನಿ, ಹಸಿ ಬಟಾಣಿ ಇದೆ, ಕ್ರೀಮ್ ಇದೆ, ಮತ್ತು ಸಾಸಸ್ ತೊಗೊಂಡಿದ್ದೀನಿ. ಸಿಜ್ವಾನ್ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಕೆಚಪ್. ಇಷ್ಟೇ. ತುಂಬ ಈಸಿ ಮತ್ತು ಫಾಸ್ಟಾಗಿ ಆಗ್ಬೋದು. ಸಾಯಂಕಾಲ ಕೇಳ್ತಾ ಇದ್ದಾರೆ ಅಂದರೆ ಫಾಸ್ಟಾಗಿ ಮಾಡಿಬಿಡ್ಬೋದು. ರಜಾ ಬೇರೆ ಸ್ಕೂಲ್ಗೆ, ಈವ್ನಿಂಗ್ ಏನಾದರೂ ಕೇಳಿದಾಗ ಬೇಗ ಆಗಿಬಿಡುತ್ತೆ. ಮಾಡೋಣ. ಹಾಗಾದರೆ ಬನ್ನಿ. ಮೊದಲು ನೀರು ಬಾಯ್ಲ್ ಮಾಡೋಕ್ಕಿಡೋಣ. ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿದ್ವಲ್ವ ಮ್ಯಾಕ್ರೋನಿ ಹಾಕಿಬಿಡೋಣ. ಹಾಕಿ ಬಟ್ ಒಂದು ಬಾಯ್ಲ್ ಬರಲಿ, ಒಂದು ಕುದಿ ಅಥವಾ 2 ಕುದಿ ಬರಲಿ. ಗೊತ್ತಾಗುತ್ತೆ ನಿಮಗೆ, ಅದು ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ. ಈಗ ಇರೋ ಥರ ಇರಲ್ಲ ಮ್ಯಾಕ್ರೋನಿ, ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ. ನಾನಂತೂ ಒಂದು 5 ರಿಂದ 6 ನಿಮಿಷ ಕುದಿಸಿದ್ದೀನಿ ನೋಡಿ. ನೀವು ನೋಡಿಬಿಟ್ಟು ಕುದಿಸಿ. ಕುದಿಸಿದಾದ್ಮೇಲೆ ಒಂದು 2 ಕುದಿ ಬಂದಮೇಲೆ ಅದನ್ನ ಸೋಸ್ಕೊಂಡ್ಬಿಡೋಣ. ಬೇಗ ಕುದಿಯುತ್ತೆ, ಹಾಗೇನು ಟೈಮ್ ತೊಗೊಳ್ಳೋದಿಲ್ಲ. ಫಿಲ್ಟರ್ ಮಾಡ್ಕೊಂಡ್ಬಿಡೋಣ. ಫಿಲ್ಟರ್ ಮಾಡಬೇಕಾದ್ರೆ ಏನಿತ್ತಲ್ಲ, ಈ ರೀತಿ ಫಿಲ್ಟರ್ ಮಾಡಿ ಬಿಸಿನೀರನ್ನ ಅದ್ರ ಮೇಲ್ಗಡೆ ಒಂದು 2-3 ಗ್ಲಾಸ್ನಷ್ಟು ತಣ್ಣೀರು ಹಾಕಿಬಿಡಿ ಬೇಗ. ಇಲ್ಲಾಂದರೆ ಅವು ಒಂದಕ್ಕೊಂದು ಅಂಟ್ತವೆ, ಸ್ಟಿಕ್ಕಿ ಇರ್ತವೆ. ತಣ್ಣೀರು ಹಾಕಿಬಿಟ್ಟು ಅದ್ರ ಮೇಲೆ 2 ಸ್ಪೂನ್ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ನೀವು ಡೈಲಿ ಯೂಸ್ ಮಾಡೋದೇ ಹಾಕ್ಬೋದು, ನಾರ್ಮಲ್ ಆಯಿಲೇ ಹಾಕಿಬಿಟ್ರೆ ಈ ರೀತಿ ಉದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ತವೆ ಅವು, ಅವಾಗ ಚೆನ್ನಾಗಾಗಲ್ಲ. ಈ ರೀತಿ ಬಿಡಿಯಾಗಿರಬೇಕು, ಚೆನ್ನಾಗಿ ಬರುತ್ತೆ ಅಲ್ವಾ? ಓಕೆ. ಕುದ್ದಿದೆ ಇಲ್ಲ ಅಂತ ನೋಡೋದಕ್ಕೆ ಈ ರೀತಿ ನೋಡಿ, ಸ್ವಲ್ಪ ಟಚ್ ಮಾಡಿದರೆ ಈ ರೀತಿ ಕಟ್ಟಾಗುತ್ತೆ. ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಈ ರೀತಿ ಬೆಂದರೆ ಹಸಿ ಸ್ಮೆಲ್ ಬರಲ್ಲ. ಕಡಾಯಿ ಇಟ್ಕೊಂಡಿದ್ದೀನಿ. ನಾನು ಅನ್ನಲ್ವ ಬೆಣ್ಣೆ ತೊಗೊಂಡಿದ್ದೀನಿ ಅಂತ, ಮನೆಯಲ್ಲಿ ಫ್ರೆಶ್ ಬೆಣ್ಣೆ ತೆಗೆದಿದ್ದೆ. ಹಾಗಾಗಿ ಒಂದು 2 ಸ್ಪೂನು ಧಾರಾಳವಾಗಿ ಹಾಕ್ತಾಯಿದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಬೆಣ್ಣೆ ಸ್ವಲ್ಪ ಕಾದ್ಮೇಲೆ ಬಟಾಣಿ ಹಾಕಿಬಿಡಿ. ತುಂಬ ಕಾದ್ಮೇಲೆ ಹಾಕಿಬಿಡಿ, ಬಟಾಣಿ ಸಿಡಿದು ಹೋಗ್ತವೆ. ಹಾಗಾಗಿ ಹಸಿ ಬಟಾಣಿ ಸೀಸನ್ ಅಲ್ವಾ, ಚೆನ್ನಾಗಿ ಹಾಕಿ. ನೀವು ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಕ್ಬೋದು. ನನ್ನ ಮಕ್ಕಳು ತಿನ್ನಲ್ಲ ಅಂತ ನಾನು ಹಾಕಿಲ್ಲ. ನೀವು ವೆಜಿಟೇಬಲ್ ಏನು ಹಾಕಿದ್ರು ಇದಕ್ಕೆ ಸೂಟ್ ಆಗುತ್ತೆ. ಕಾರ್ನ್ ಹಾಕ್ಬೋದು, ನಡೆಯುತ್ತೆ. ಸ್ವಲ್ಪ ಬೆಂದಾದಮೇಲೆ ಸಿಜ್ವಾನ್ ಸಾಸು, ಚಿಲ್ಲಿ ಸಾಸು ಹಾಕಿ ಸ್ವಲ್ಪ ಬೆನೆಸ್ಕೊಳ್ಳಿ. ನಾನು ಟೊಮೆಟೊ ಕೆಚಪ್ಪು ಹಾಕಿದ್ದೆ, ಬಟ್ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಅದು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಟೊಮೆಟೊ ಕೆಚಪ್ಪು ಸಾಲ್ಟು ಹಾಕಿಬಿಟ್ಟೆ ಬೆನೆಸಿ. ಅದು 2 ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಅದು ಕಾಣಿಸ್ತಾ ಇಲ್ಲ. ಸೊ ನೀವು ಸಾಲ್ಟು ಕೆಚಪ್ಪು ಕೂಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಬೆನೀಲಿ ಅದು ವಟಾಣಿ. ಅದಾದಮೇಲೆ ಮ್ಯಾಕ್ರೋನಿ ಕುದಿಸಿದ್ದನ್ನು ಹಾಕಿಬಿಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈಸಿಲಿ ಕೂಡ್ತದೆ ಎಲ್ಲ. ಅದು ಮ್ಯಾಕ್ರೋನಿ ತುಂಬ ಚೆನ್ನಾಗಿ ಬಿಡಿ ಆಗಿರುತ್ತೆ. ಸೊ ಫ್ರೆಶ್ ಕ್ರೀಮಿಗೆ ಒಂದು ಸ್ವಲ್ಪ ಹಾಲು ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಲು ಹಾಕಿದರೆ ಟೇಸ್ಟ್ ಬರುತ್ತೆ. ಒಂದು ಅರ್ಧ ಗ್ಲಾಸು, ಸಣ್ಣ ಲೋಟಲ್ಲೇ ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡು ಫ್ರೆಶ್ ಕ್ರೀಮ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದರೆ ನಿಮ್ಮ ಮ್ಯಾಕ್ರೋನಿ ರೆಡಿ. ಎಕ್ಸ್ಟ್ರಾ ಮಸಾಲೆ ಏನಾದರೂ ಬೇಕಿದ್ದರೆ ಹಾಕ್ಬೋದು. ಮಕ್ಕಳಿಗೆ ಇಷ್ಟು ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿನೂ ಇರಲ್ಲ, ಮೈಲ್ಡಾಗಿ ಚೆನ್ನಾಗಿ ಸಾಸಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್, ಒಂದ್ಸಲ ಚೆನ್ನಾಗಿ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಈ ರೀತಿ ಚೆನ್ನಾಗಿ ಬಂದಿದೆ. ಸರ್ವ್ ಮಾಡೋಣ ನೋಡಿ. ನೀವು ದೊಡ್ಡವ್ರಿಗೆ ಬೇಕಾದರೆ ಮಿಲ್ಕು ಮತ್ತು ಕೆನೆ ಸ್ಕಿಪ್ ಮಾಡಿಬಿಡಿ. ಸಾಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಬಟಾಣಿ ಕ್ಯಾರೆಟ್ ಎಲ್ಲ ಹಾಕಿ ಹಾಗೆ ಒಗ್ಗರಣೆ ಹಾಕಿದ್ರೂ ದೊಡ್ಡವರು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು 2 ಮಾಡಿದ್ದೆ ಮಕ್ಕಳಿಗೋಸ್ಕರ, ಅದನ್ನು ಸ್ಪೈಸಿ. ಸೊ ದೊಡ್ಡವರು ತಿನ್ನೋಕ್ಕೋಸ್ಕರ ಮಾಡಿದ್ದೆ. 2 ಟ್ರೈ ಮಾಡಿ, 2 ಚೆನ್ನಾಗಿ ಬರುತ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.